ಇತ್ತೀಚೆಗೆ ನಾವು ಸಾಲಿಗ್ರಾಮ ಪಾರ್ಟಿ ಹಾಲ್ನಲ್ಲಿ ಒಂದು ಉಪನಯನ ಕಾರ್ಯಕ್ರಮದ ನಿರ್ವಹಣೆ ಮಾಡಿದ್ವು. ಉಪನಯನ ಕಾರ್ಯಕ್ರಮದಲ್ಲಿ ಕೂಡ ಮಲ್ನೀರು ಶಾಸ್ತ್ರ, ಹೂವಿಳ್ಯ ಮುಂತಾದ ಶಾಸ್ತ್ರಗಳನ್ನು ಒಳಗೊಂಡ ಕಾರ್ಯಕ್ರಮ, ದೇವರ ಸಮಾರಾಧನೆ ಇರುತ್ತೆ. ಆ ಕಾರ್ಯಕ್ರಮಗಳಿಗಾಗಿ ನಾವು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ವಿ. ಮಲ್ನೀರು ಶಾಸ್ತ್ರದ ನಂತರ ನಾಂದಿ ಕಾರ್ಯಕ್ರಮ ಇತ್ತು. ಅದು ಮುಗಿಯೋ ಅಷ್ಟರಲ್ಲಿ ನಾವು ಹೂವಿಳ್ಯದ ಬುಟ್ಟಿಗಳನ್ನು ಸಿದ್ಧಪಡಿಸಿಟ್ಟಿದ್ವಿ. ಮುತ್ತೈದೆಯರ ಕಾಲ್ ತೊಳೆದು ಅವರನ್ನ ಒಳಗೆ ಕರ್ಕೊಂಡು ಬರಲಾಯಿತು. ಪುಟ್ಟ ಮಕ್ಕಳು ಸಂಭ್ರಮದಿಂದ ಕಾಲ್ ತೊಳೆಸ್ಕೊಂಡ್ರು. ಇದರಿಂದನೇ ಅಲ್ವೇ ನಾವು ಮಕ್ಕಳಿಗೆ ನಮ್ಮ ಸಂಪ್ರದಾಯಗಳ ಪರಿಚಯವನ್ನ ಮಾಡಿಕೊಡೋದು. ನಂತರ ಒರಳು ಕಲ್ಲು ಬೀಸೋ ಕಲ್ಲಿನ ಶಾಸ್ತ್ರ ಇತ್ತು. ಸುಖ ಭೋಜನದೊಂದಿಗೆ ಅಂದಿನ ಕಾರ್ಯಕ್ರಮಗಳು ಮುಗಿದವು. ಮರುದಿನ ಉಪನಯನಕ್ಕಾಗಿ ಚೌಲಶಾಸ್ತ್ರದಿಂದ ಕಾರ್ಯಕ್ರಮಗಳು ಪ್ರಾರಂಭವಾದವು. ಚೌಲದ ನಂತರ ಮಾತೃ ಸಹಭೋಜನ ಕಾರ್ಯಕ್ರಮಕ್ಕಾಗಿ ರಂಗೋಲಿ ಹಾಕಿ ಅಲಂಕಾರ ಮಾಡಿದ್ವು. ಉಪನಯನ ಸಂಸ್ಕಾರದ ವಿವಿಧ ಶಾಸ್ತ್ರಗಳನ್ನು ಪ್ರತಿಬಿಂಬಿಸುವ ಡಾಲ್ ಶೋ ಏರ್ಪಡಿಸಿದ್ವು. ಇದು ಎಲ್ಲರ ಮೆಚ್ಚುಗೆ ಗಳಿಸಿತು. ಶುಭ ಮುಹೂರ್ತದಲ್ಲಿ ಯಜ್ಞೋಪವೀತ ಧಾರಣೆ ಹಾಗೂ ಗಾಯತ್ರಿ ಮಂತ್ರೋಪದೇಶಗಳು ನಡೆದವು. ನಂತರ ಭಿಕ್ಷೆ ಕಾರ್ಯಕ್ರಮ ಇತ್ತು. ಅದಕ್ಕಾಗಿ ವಟುವಿಗೆ ನಡ್ಕೊಂಡು ಬರೋದಕ್ಕೆ ಒಂದು ಪಾತ್ ಸಿದ್ಧಪಡಿಸಿದ್ವಿ. ಮೊದಲು ತಾಯಿಯಿಂದ ಮಾತೃಭಿಕ್ಷೆ ಆದ ನಂತರ ಇತರರು ಭಿಕ್ಷೆ ನೀಡಿದ್ರು. ದಂಡಕೋಲು ಒಪ್ಪಿಸಿ ಬಂದ ವಟುವಿಗೆ ತಂಗಿ ತುಂಬಾ ಮುದ್ದಾಗಿ ಕಾಲ್ ತೊಳೆದು ಉಡುಗೊರೆ ಪಡೆದ್ಲು. ವಟುವಿಗೆ ಹಿರಿಯರು, ಪುರೋಹಿತರು ಭೋಜನ ವಿಧಿಯನ್ನ ತಿಳಿಸಿಕೊಟ್ಟ ನಂತರ ಭೋಜನದೊಂದಿಗೆ ಕಾರ್ಯಕ್ರಮಗಳು ಮುಗಿದವು. ನಿಮ್ಮ ಮನೆಯ ಕಾರ್ಯಕ್ರಮಗಳನ್ನು ನಿಮಗೆ ಹೆಚ್ಚು ತೊಂದರೆ ಇಲ್ಲದೆ ಆರಾಮದಾಯಕವಾಗಿರುವಂತೆ ನಡೆಸಿಕೊಡೋದೇ ನಮ್ಮ ಉದ್ದೇಶ. ನಿಮ್ಮಲ್ಲೂ ಯಾರ ಮನೆಯಲ್ಲಾದರೂ ಮದುವೆ, ಮುಂಜಿ ಮುಂತಾದ ಶುಭ ಕಾರ್ಯಗಳಿದ್ದಲ್ಲಿ ಸಪ್ತಪದಿ ಕ್ರಿಯೇಷನ್ಸ್ನ ಕಾಂಟ್ಯಾಕ್ಟ್ ಮಾಡಿ.